ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಗುಡೂರು ಗ್ರಾಮದಲ್ಲಿ ಮಳೆಗೆ ಓರ್ವ ಬಾಲಕ ಬಲಿಯಾಗಿದ್ದಾನೆ. ವರುಣಾರ್ಭಟಕ್ಕೆ ಮನೆ ಕುಸಿದು 10 ವರ್ಷದ ಬಾಲಕ ಶಿವಪ್ಪ ಸಾವನ್ನಪ್ಪಿದರೆ ತಾಯಿ ಭಾಗ್ಯಮ್ಮ ಗಾಯಗೊಂಡಿದ್ದಾರೆ. ಭಾಗ್ಯಮ್ಮರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮಂಗಳೂರಿನ ಕಣ್ಣೂರು ದಯಾಂಬು ಎಂಬಲ್ಲಿ ಗುಡ್ಡ ಕುಸಿತಗೊಂಡು ಮನೆ ಸಂಪೂರ್ಣ ಜಖಂ ಆಗಿದೆ. ಮನೆಯವರು ಮದುವೆ ಸಮಾರಂಭಕ್ಕೆ ತೆರಳಿದ ವೇಳೆ ಗುಡ್ಡ ಕುಸಿದ್ರಿಂದ ದೊಡ್ಡ ದುರಂತವೊಂದು ತಪ್ಪಿದೆ. ಮನೆಯವರೆಲ್ಲ ಬಚಾವಾಗಿದ್ದಾರೆ. ಸದ್ಯ ಗುಡ್ಡದ ಕೆಸರು ನೀರು ಮನೆಯೊಳಗೆ ಹಳ್ಳದಂತೆ ಹರಿತಾ ಇದ್ದು ಎಲೆಕ್ಟ್ರಾನಿಕ್ ವಸ್ತು, ಪೀಠೋಪಕರಣ ಸಂಪೂರ್ಣ ಹಾನಿಗೊಳಗಾಗಿದೆ. ಮಂಗಳೂರಿನ ಕಣ್ಣೂರು ದಯಾಂಬು ಎಂಬಲ್ಲಿ ಗುಡ್ಡ ಕುಸಿತಾ ಇದ್ದಂತೆ ಮನೆಯವರೆಲ್ಲ ಓಡಿಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಮನೆ ಹಿಂಬದಿಯ ಗೋಡೆಯನ್ನ ಸೀಳಿ ಮಣ್ಣು ಮತ್ತು ನೀರು ಮನೆಯೊಳಕ್ಕೆ ನುಗ್ಗಿದ್ದು ಮನೆಯಲ್ಲಿದ್ದವರು ಮನೆಯಿಂದ ಓಡಿಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತ ಆಗಿದೆ. ಭಾಗಮಂಡಲ ನಾಪೋಕ್ಲು ಮಾರ್ಗದ ರಸ್ತೆ ಜಲಾವೃತವಾಗಿದ್ದು ನೂತನ ಫ್ಲೈಓವರ್ ಇರೋದ್ರಿಂದ ಸಂಚಾರ ನಿರಾತಂಕವಾಗಿದೆ. ಕೊಡಗಿನ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿರುವುದರಿಂದ ಪಿಂಡ ಪ್ರದಾನಕ್ಕೆ ಭಕ್ತರು ಪರದಾಡ್ತಾ ಇದ್ದಾರೆ. ಸದ್ಯ ಮುಳುಗಡೆಯಾಗಿರುವಂತಹ ಉದ್ಯಾನವನದ ಮೆಟ್ಟಿಲ ಮೇಲೆ ನಿಂತು ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ. ಭಾರೀ ಮಳೆಯ ಹಿನ್ನೆಲೆ ಉಡುಪಿ ಜಿಲ್ಲೆಯ ನದಿಗಳು ಉಕ್ಕಿ ಹರಿತಾ ಇದ್ದು ಸ್ವರ್ಣ, ಪಾಪನಾಶಿನಿ, ಸೀತಾ ನದಿಯ ಹರಿವು ಹೆಚ್ಚಳವಾಗಿದೆ. ಬಜೆ ಡ್ಯಾಂನಲ್ಲಿ ಸ್ವರ್ಣ ನದಿಯ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನದಿ ತೀರದ ಜನ ಎಚ್ಚರಿಕೆಯಿಂದಿರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟಿಸ್ತಾ ಇದ್ದು ಸಾಲ್ಮರ ಗ್ರಾಮ ಬಳಿ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಭೂಕುಸಿತ ಆಗಿದೆ. ವಾಹನ ಸವಾರರು ಆತಂಕದಲ್ಲೇ ಸಂಚರಿಸ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಭಾರೀ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹೊಸೂರಿನಲ್ಲಿ ಮನೆಯ ಗೋಡೆ ಕುಸಿದಿದ್ದು ಗಿಡ್ಡಪ್ಪ ಎಂಬುವರಿಗೆ ಸೇರಿದ ಮನೆಗೆ ಹಾನಿಯಾಗಿದೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ದಿನಸಿ ಹಾಳಾಗಿದೆ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಶಿರಾಡಿ ಘಾಟ್ನ ದೊಡ್ಡತಪ್ಲು ಬಳಿ ಬೃಹತ್ ಮರ ಧರೆಗುರುಳಿದೆ. ಮುಂಜಾನೆವರೆಗೂ ಮರ ತೆರವು ಕಾರ್ಯ ನಡೆಯಿತು. ಬಳಿಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಮಳೆಯಿಂದಾಗಿ ಹಾಸನ ಜಿಲ್ಲೆ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಾಗಿದೆ. ಕಳೆದ 5 ದಿನಗಳಿಂದ ವಿದ್ಯುತ್ ಇಲ್ಲದೆ ಆಲೂರು ತಾಲೂಕಿನ ಕರಿಗೌಡನಹಳ್ಳಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಎಷ್ಟೇ ದೂರು ಕೊಟ್ಟು ಚೆಸ್ಕಾಂ ಸ್ಪಂದಿಸಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಭಾರೀ ವರ್ಷಧಾರಿಯ ಹಿನ್ನೆಲೆ ಹೊಸನಗರ ತಾಲೂಕಿನ ಹುಳಿಕಲ್ ಬಂದ್ ಆಗಿದೆ. ಇದರಿಂದ ರಾತ್ರಿಯಿಡೀ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಪೊಲೀಸರಿಗೆ ಹರಸಾಹಸ ಪಡ್ತಾ ಇದ್ದಾರೆ. ಮಳೆಯಿಂದ ಶಿವಮೊಗ್ಗದ ಜೋಗ ಜಲಪಾತಕ್ಕೆ ರಾಜ ಕಳೆ ಬಂದಿದೆ. ಜಲಪಾತದಿಂದ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಾ ಇದೆ. ರಾಜ ಅರೋಣಿ ರೋರರ್ ರಾಕೆಟ್ ನೋಡೋದಕ್ಕೆ ಪ್ರವಾಸಿಗರ ದಂಡು ಜೋಗ ಫಾಲ್ಸ್ಗೆ ಹರಿದು ಬರ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ. ಒಳಹರಿವು 16,000 ಕ್ಯೂಸೆಕ್ಸ್ಗೆ ಏರಿಕೆಯಾಗಿದೆ. 951 ಕ್ಯೂಸೆಕ್ಸ್ ನೀರನ್ನು ಹೊರಹರಿಯುವುದು 124 ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ 111 ಅಡಿ ನೀರಿದೆ. ಕೇದಾರ್ನಾಥ್ನಲ್ಲಿ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಮಡಿದ ನಿವೃತ್ತ ಕರ್ನಲ್ ಸಂಜೀವ್ ಸಿಂಗ್ ಅವರಿಗೆ ಭಾವನಾತ್ಮಕ ವಿದಾಯ ಹೇಳಲಾಯಿತು. ರಾಜಸ್ಥಾನದ ಜೈಪುರದಲ್ಲಿ ಪತ್ನಿ ದೀಪಿಕಾ ಚೌಹಾಣ್ ಕಣ್ಣೀರ ವಿದಾಯ ಹೇಳಿದ್ದಾರೆ. ಸೇನೆ ಸಮವಸ್ತ್ರ ಧರಿಸಿದ ದೀಪಿಕಾ ಕಣ್ಣೀರಿಡ್ತಾ ಇದ್ದಂತಹ ದೃಶ್ಯ ಮನಕಲಕುವಂತಿತ್ತು. ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ ನಡೆಸಿತು. ದಾಳಿ ವೇಳೆ ಕಸೂರಿ ಮೇಥಿ ಸೊಪ್ಪು, ಬೀಡಿ ಪ್ಯಾಕೆಟ್, ಗಾಂಜಾ ಚೆಲ್ಲ ಮೊಳೆಗಳು, ಹರಿತವಾದ ವಸ್ತುಗಳು, ಗುಟ್ಕಾ ತಂಬಾಕು ಪ್ಯಾಕೆಟ್, ಸುಣ್ಣದ ಡಬ್ಬಿ, ಡೈರಿ, ಚಾಕು, ನಗದು ಹಣ, ಮೊಬೈಲ್ ಚಾರ್ಜರ್, ಕತ್ತರಿ, ಕಬ್ಬಿಣದ ರಾಡ್ಗಳೆಲ್ಲವೂ ಕೂಡ ಪತ್ತೆಯಾಗಿದೆ.